ಸೊ ಗೋಕರ್ಣ ಹತ್ರ ಇದು ಗೋಗರ್ಭ ಶಿವ ದೇವಸ್ಥಾನ. ಇದು ಗೋಗರ್ಭ ಶಿವ ದೇವಸ್ಥಾನ. ಈ ಥರ ಗುಹೆ ಒಳಗಡೆ ಇದೆ ಈ ದೇವಸ್ಥಾನ. ನೋಡ್ತಿದ್ದೀರಾ, ಗುಹೆ ಕಾಣಿಸ್ತಿದೆಯಲ್ಲ, ಈ ಗುಹೆ ಒಳಗಡೆ ದೇವಸ್ಥಾನ ಇದೆ, ಹೋಗಬೇಕು. ಬನ್ನಿ ಗೈಸ್ ಹೋಗೋಣ. ಅವನಿಗೆ ಒಂದ್ಸಲ ನೋಡಿ ಗೈಸ್, ನಮ್ಮ ಅಕ್ಕ ಹೆಂಗೆ ಹೋಗ್ತಾಳೆ, ಭಯ, ನನಗೂ ಭಯ. ಈ ದೇವಸ್ಥಾನ ಬಂದು ಗೋಗರ್ಭ ಶಿವನ್ ದೇವಸ್ಥಾನ. ಯಾರಿಲ್ಲಿ ಬರ್ತಾರೋ ಟ್ರೈ ಮಾಡಿ ಗೋಕರ್ಣಕ್ಕೆ ಬಂದರೆ. ಸೊ ಈ ಥರ ಇದೆ ಗೋಗರ್ಭ ದೇವಸ್ಥಾನ. ಸೂಪರ್ ಆಗಿದೆ ನೋಡಿ. ಈ ಥರ ಇದೆ ಗೋಗರ್ಭ ಶಿವ ಕೇವ್ ಅಂತ ನೋಡಿ. ಈ ಥರ ಇದೆ ಶಿವನ್ ದೇವಸ್ಥಾನ. ಇದು ಏನೂ ಕಾಣಿಸ್ತಿಲ್ಲ, ಲೈಟ್. ಸೊ ಈ ಥರ ಇದೆ ದೇವಸ್ಥಾನ. ಕಾಣಿಸ್ತಿಲ್ಲ. ನೋಡ್ದಾ, ಗೊತ್ತಾಯ್ತಾ? ನಿಂತ್ಕೋ, ಚೊಕ್ಲಿ ಬಿಡು, ಚೊಕ್ಲಿ ಬಿಡು, ಚೊಕ್ಲಿ ಬಿಡು, ಚೊಕ್ಲಿ ಬಿಡು. ಅಲ್ಲಿ ನಿಂತ್ಕೋ, ಶಿವನ ಮೇಲೆ ಬೆಳಕು ಬೀಳುತ್ತದೆ. ನೋಡ್ದಾ? ಇಲ್ಲಿ ಸೆಂಟ್ರಲ್ಲಿ ನಿಂತ್ಕೋಚಿನಿ, ಬಿಸಿಲಲ್ಲಿ ನಿಂತ್ಕೋ. ನಿನ್ ಬೆಳಕು ದೇವ್ರ ಮೇಲೆ ಬಿದ್ದು ದೇವ್ರು ಕಾಣ್ತದೆ. ನೋಡು, ಹತ್ತು ಕಡೆ ಹೋಗು, ಹತ್ತು ಕಡೆ ಹೋಗು, ದೇವ್ರು ಕಾಣಲ್ಲ. ನಿಂತ್ಕೋ, ನೋಡು, ದೇವ್ರು ಕಾಣ್ತಾ ಐತೆ. ನೋಡ್ದಾ? ಒಂದು ಕಿಂಡಿಯಿಂದ ಈ ಥರ ಜಾಗ ಮಾಡಿದ್ದಾರೆ ನೋಡು. ಆ ಸೂರ್ಯನ ಬೆಳಕು, ಸೂರ್ಯನ ಬೆಳಕಿಂದ ಎನರ್ಜಿ ಇದಾಗುತ್ತೆ. ಶಿವಂದು ವಿಗ್ರಹ ಕಾಣುತ್ತೆ. ಗೊತ್ತಾಯ್ತಾ? ವಾವ್, ಚೆನ್ನಾಗಿದೆಯಲ್ಲ. ಸೂರ್ಯನ ಬೆಳಕಿಂದ ಈ ವಿಗ್ರಹ ಕಾಣುತ್ತೆ. ಸಖತ್ತಾಗಿದೆ. ಹೋಮ ಎಲ್ಲ ಮಾಡ್ಬೋದು. ಸೊ ವಾಪಸ್ ಹೋಗ್ತಾ ಇದ್ದೀವಿ. ಏನು ಕಾಣ್ತಲ್ಲ ಲೈಟ್ ಹಾಕಿ. ಸೊ ಈ ಥರ ಇದೆ ಟೆಂಪಲ್ಲು. ಯಾರೇ ಗೋಕರ್ಣಕ್ಕೆ ಬಂದರೂ ಮಿಸ್ ಮಾಡಬೇಡಿ. ಡೆಸ್ಟಿನೇಷನ್ ಹಾಕ್ಕೊಂಡು ಸೊ ಬಂದು ಗುಹೆನ ಒಂದ್ಸತಿ ನೋಡ್ಕೊಂಡು ಹೋಗಿ. ಒಂದು ಸ್ವಲ್ಪನೂ ಗಾಳಿ ಇಲ್ಲ ಒಳಗಡೆ, ತುಂಬ ಶೆಕೆ ಆಗ್ತಿದೆ, ಸಿಕ್ಕಾಪಟ್ಟೆ ಗಾಳಿ ಇಲ್ಲ, ಆಕ್ಸಿಜನ್ ಇಲ್ಲ, ನೋ ಆಕ್ಸಿಜನ್ ಒಳಗಡೆ ಫುಲ್ಲು. ಸೊ ಯಾರೇ ಗೋಕರ್ಣಕ್ಕೆ ಬಂದರೂ ಇದನ್ನು ವಿಸಿಟ್ ಮಾಡಿ. ಒಂದು ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ. ಗೋಗರ್ಭ ದೇವಸ್ಥಾನ ಬಂದು ಗೋಕರ್ಣದಲ್ಲಿದೆ. ಯಾರೇ ಬಂದರೂ ಕೂಡ ಇಲ್ಲಿ ವಿಸಿಟ್ ಮಾಡಿ. ಗೂಗಲಲ್ಲಿ ಹಾಕಿದ್ರೆ ನಿಮಗೆ ಅಡ್ರೆಸ್ ಗೊತ್ತಾಗುತ್ತೆ. ಸೊ ವಿಸಿಟ್ ಮಾಡಿ. ಸೊ ನೀವು ನೋಡ್ತಿದ್ದೀರಾ, ಈ ಪ್ಲೇಸ್ ಬಂದು ಗೋಕರ್ಣ ಹತ್ರ ಗೋಗರ್ಭ ಶಿವನ್ ದೇವಸ್ಥಾನ. ಗೋಗರ್ಭ ಶಿವನ್ ದೇವಸ್ಥಾನ. ಇದು ಕೇವ್ ಒಳಗಡೆ ನೀವು ನೋಡ್ತಿದ್ದೀರಲ್ಲ, ಅದ್ರ ಒಳಗಡೆ ಹೋಗಬೇಕು, ಗುಹೆ ಒಳಗಡೆ ಹೋಗಬೇಕು. ಸೊ ತುಂಬ ಚೆನ್ನಾಗಿದೆ. ಬಟ್ ಗಾಳಿ ಇಲ್ಲ ಒಳಗಡೆ, ಕತ್ಲು, ಏನು ಲೈಟ್ ಇಲ್ಲ. ಬಟ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ, ಮಿಸ್ ಮಾಡಬೇಡಿ. ಬಟ್ ಇಲ್ಲಿ ಲೈಟ್ ಇಲ್ಲ, ಅದೊಂದು ಪ್ರಾಬ್ಲಮ್. ಮತ್ತು ತುಂಬ ಶೆಕೆ ಯಾಕಂದರೆ ಈಗ ಬಿಸಿಲಲ್ವಾ, ಅದಕ್ಕೆ ಶೆಕೆ ಚಿನ್ನಿ. ನೋಡಿ ಈ ಥರ ಇದೆ ಪ್ಲೇಸ್. ನೋಡಿ ಒಬ್ರೊಬ್ರೆ ಹೇಗೆ ಬರ್ತಿದ್ದಾರೆ ಆಚೆ. ತುಂಬ ಚೆನ್ನಾಗಿದೆ, ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಯಾರು ಮಿಸ್ ಮಾಡ್ದಿರಾ ಬನ್ನಿ. ಟಾಟಾ.